ನಾನು ಈಗಾಗಲೇ ಹೇಳಿದಾಗೆ ಪಿ ಎಚ್ ಪಿಯನ್ನು HTML ರೀತಿ ನೋಟ್ ಪ್ಯಾಡ್ನಲ್ಲಿ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಪಿ ಎಚ್ ಪಿಯಲ್ಲಿ ತುಂಬ ಕೋಡ್ಸ್ ಇರೋದ್ರಿಂದ, ಫಂಕ್ಷನ್ಸ್ ಎಲ್ಲ ಬರೋದ್ರಿಂದ ಎಲ್ಲವನ್ನು ನೆನ್ಪಿಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಪಿ ಎಚ್ ಪಿ ಕೋಡನ್ನು ಸಪೋರ್ಟ್ ಮಾಡುವಂಥ ಒಂದು IDE ಬೇಕಾಗುತ್ತೆ. ನಾನು ಉಪಯೋಗಿಸುವಂಥದ್ದು PHP ಡಿಸೈನರ್ 8 ಅಂತ ಸರ್ಚ್ ಮಾಡಿದರೆ ನಿಮಗೊಂದು ಲಿಂಕ್ ಸಿಗುತ್ತೆ. mpsoftware.dk ಈ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು. ಸಾಫ್ಟ್ವೇರ್ ಹೆಸರು PHP ಡಿಸೈನರ್ 8 ಇದು ವರ್ಷನ್ ಆಗಿದೆ. ಇದು ಫ್ರೀ ಡೌನ್ಲೋಡ್ ಮಾಡಿಕೊಂಡು ನೀವು 1 ತಿಂಗಳು ಉಪಯೋಗಿಸ್ಬೋದು. ಆದರೆ ಆನಂತರ ಪರ್ಚೇಸ್ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಲಿಕ್ಕೆ ಇದರ ಬೆಲೆ ಇವಾಗ $42 ಇದೆ. $42 ಅಂದರೆ ಸುಮಾರು ಇಂದಿನ ಬೆಲೆಯಲ್ಲಿ $2,700 ಇದೆ. ಇದೇನಂತ ದೊಡ್ಡ ದರ ಅಲ್ಲ. ಆದರೆ ನೀವು ಯಾವ ಮಟ್ಟಕ್ಕೆ PHP ಯನ್ನು ಕಲಿಬೇಕು ಅಂತ ಇದ್ದೀರಿ ಅದರ ಮೇಲೆ ಅದು ಒಳಪಟ್ಟಿರುತ್ತೆ. ನಿಮಗೆ ಅಗತ್ಯ ಅನಿಸಿದರೆ ಇದನ್ನು ಪಡ್ಕೊಳ್ಳಿ. ಅಥವಾ ಇಲ್ಲ ಸದ್ಯಕ್ಕೆ ನೀವು ಕಲಿಯುವ ಕಾರಣಕ್ಕಾದರೆ ನೋಟ್ ಪ್ಯಾಡ್ ++ ಅಂತ ಒಂದು ಉಚಿತ ತಂತ್ರಾಂಶ ಕೂಡ ಇದೆ. ಇಲ್ಲಿ ನೀವು ಡೌನ್ಲೋಡ್ ಹೋದರೆ ನಿಮಗೆ ವಿಂಡೋಸ್ 32 ಬಿಟ್ ಅಥವಾ 64 ಬಿಟ್ಗೆ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಇದು ಕೂಡ PHPಯನ್ನು ಸಪೋರ್ಟ್ ಮಾಡುತ್ತೆ. ಈಗ ಓಪನ್ ಮಾಡಿದಾಗ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಟೈಮ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿ ಇಲ್ಲಿ P ಹೋದರೆ ನಿಮಗೆ ರೈಟ್ ಸೈಡ್ನಲ್ಲಿ PHP ಸಿಗುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಆಗ ಇದು PHP ಸಪೋರ್ಟ್ ಮಾಡುತ್ತೆ. XAMPP ಕಂಟ್ರೋಲರನ್ನು ಓಪನ್ ಮಾಡಿಕೊಳ್ಳಿ. ಈಗ ಅಪಾಚೆ ಮತ್ತು MySQL ಎರಡು ಓಪನ್ ಇರಬೇಕು. ಈಗ ಈ ಕಂಟ್ರೋಲ್ ಬೋರ್ಡನ್ನು ವಿಂಡೋವನ್ನು ಕ್ಲೋಸ್ ಮಾಡ್ಬೋದು. ಯಾಕೆಂದರೆ ಅದು ನಿಮ್ಮ ರೈಟ್ ಸೈಡ್ ಮಾನಿಟರ್ ಕಾರ್ನರಲ್ಲಿ ಕಾಣಿಸುತ್ತೆ ರನ್ನಿಂಗ್ನಲ್ಲಿ ಇದೆ ಅಂತ. ಈ ರೀತಿ ನೀವು ನೋಡ್ಕೋಬೋದು. ಅಂದರೆ ಲೋಕಲ್ ಹೋಸ್ಟ್ ರನ್ನಿಂಗ್ನಲ್ಲಿದೆ. ಈಗ ನೀವು ಡೆಸ್ಕ್ಟಾಪ್ನಲ್ಲಿ ಶಾರ್ಟ್ಕಟ್ ಏನು ಮಾಡ್ಕೊಂಡಿದ್ದೀರಾ ಲೋಕಲ್ ಹೋಸ್ಟ್ ಅದನ್ನು ಓಪನ್ ಮಾಡಿ ಲರ್ನ್ PHP ಡೈರೆಕ್ಟ್ರಿಯನ್ನು ಮಾಡಿದ್ದೆ. ಅದರಲ್ಲಿ ಇರುವಂಥ ಇಂಡೆಕ್ಸ್ ಫೈಲನ್ನು ಓಪನ್ ಮಾಡ್ತೇನೆ. ಇದು ಹೆಲೋ ವರ್ಲ್ಡ್ ಅಂತ ನಾವು ಟೆಸ್ಟ್ ಮಾಡಲಿಕ್ಕೆ ಬರೆದಿರುವಂಥದ್ದು. ಲೋಕಲ್ ಹೋಸ್ಟ್ ಸರಿಯಾಗಿ ರನ್ನಿಂಗ್ನಲ್ಲಿದೆ ಅಂತ ತಿಳಿಯೋದಕ್ಕೆ ನೀವು ಬ್ರೌಸರನ್ನು ಓಪನ್ ಮಾಡಿ ಡೈರೆಕ್ಟರಿಯನ್ನು ಓಪನ್ ಮಾಡಬೇಕು. ಆಗ ನಿಮಗೆ ಹೆಲೋ ವರ್ಲ್ಡ್ ಅನ್ನೋದು ಕಾಣಿಸುತ್ತೆ. ಹೀಗೆ ಇದನ್ನು ಕಮೆಂಟ್ ಮಾಡಿ. PHPಯಲ್ಲಿ ಕಮೆಂಟ್ ಮಾಡೋದು ಅಂದರೆ ಅದು ಕೋಡು ನಿಮಗೆ ಸೋರ್ಸ್ ಫೈಲ್ನಲ್ಲಿ ಉಳಿದಿರುತ್ತೆ, ಆದರೆ ಬ್ರೌಸರ್ಗೆ ಅದು ತಗೊಳ್ಳೋದಿಲ್ಲ, ಅಥವಾ ಅದೇನು ಆ ಕೋಡನ್ನು ಗಣನೆಗೆ ತಗೊಳ್ಳೋದಿಲ್ಲ. ಹಾಗೆ ಮಾಡಬೇಕಂದ್ರೆ 2 ಹಾಕಿದರೆ ಸಾಕು. ಅಂದರೆ ನಮಗೆ ಮುಂದೆ ಬೇಕಾದಾಗ ಸುಲಭವಾಗಿ ತಗೊಳ್ಬೋದು. ಪೂರ್ತಿ ಲೈನನ್ನು ನಾವು ಡಿಲೀಟ್ ಮಾಡೋದಕ್ಕಿಂತ ಬೇಡದೇ ಇರುವಂಥ ಕೋಡನ್ನು ಈ ರೀತಿ �double/ ಹಾಕಿ ಕಮೆಂಟ್ ಮಾಡುವ ಮೂಲಕ ಅದನ್ನು ಮರೆಮಾಚ್ಬೋದು. ಈಗ ಸೇವ್ ಮಾಡಿ ಬ್ರೌಸರ್ನಲ್ಲಿ ನೋಡಿದರೆ ಈಗೇನೂ ಇಲ್ಲ. ಇದು ಸಿಂಗಲ್ ಲೈನ್ ಕಮೆಂಟ್ ಆಯಿತು. ಜಾಸ್ತಿ ಲೈನ್ ಇದ್ದಾಗ ನೀವು ಇನ್ನೊಂದು ರೀತಿಯ ಕಮೆಂಟನ್ನು ಮಾಡ್ಬೋದು. ಅದು /*. ಈಗ ತುಂಬ ಲೈನ್ ಇರುತ್ತೆ, ಕೋಡ್ದು ಏನೇನೋ ಲೈನ್ ಇರುತ್ತೆ. ಇಲ್ಲಿಗೆ ಆ ಕಮೆಂಟನ್ನು ಕ್ಲೋಸ್ ಮಾಡುವಾಗ */ ಇದರ ಮಧ್ಯೆ ಇರುವಂಥ ಲೈನ್ಗಳು ನೀವು ಎಷ್ಟೇ ಲೈನ್ ಇದ್ರೂ ಹಾಗೆ ಉಳ್ಕೊಳ್ಳುತ್ತೆ, ಆದರೆ ಬ್ರೌಸರ್ಗೆ ತಗೊಳ್ಳೋದಿಲ್ಲ. ಈ 2 ಕಮೆಂಟನ್ನು ನೆನಪಲ್ಲಿಟ್ಕೊಳ್ಳಿ. ಎಕೋ 4 ಸೇವ್ ಮಾಡಿ. ನೋಡಿ 4 ಮಾತ್ರ ಬಂತು. ಇಲ್ಲಿ ನಾವು ಬರೆದಿರೋದು ಎಕೋ ಅಂತ ಇದೆ. ಎಕೋ ಅನ್ನೋದು PHPಯ ಸರ್ವರ್ ಸೈಡ್ ಕೋಡ್ ಆಗಿರುತ್ತೆ. ಅಂದರೆ ಎಕೋ ಮಾಡು ಅಂದರೆ ಪ್ರಿಂಟ್ ಮಾಡು ಅಥವಾ ಡಿಸ್ಪ್ಲೇ ಮಾಡು ಅನ್ನೋ ಅರ್ಥ. 4 ಅನ್ನೋದು ನಾವು ಪ್ರತ್ಯೇಕವಾಗಿ ಕೊಟ್ಟಿರೋವಂಥದ್ದು. ನಾನು ಹಿಂದಿನ ಸಲ ಹೇಳಿದೆ, ಈ ಹಲೋ ವರ್ಲ್ಡ್ಗೆ ಕೊಟೇಶನ್, ಸಿಂಗಲ್ ಅಥವಾ ಡಬಲ್ ಕೊಟೇಶನನ್ನು ಟೆಕ್ಸ್ಟ್ನ ಆ ಕಡೆ ಈ ಕಡೆ ಹಾಕಬೇಕು. ಅಂದರೆ ಕೊಟೇಶನ್ ಒಳಗಡೆ ನಮ್ಮ ಟೆಕ್ಸ್ಟ್ ಇರಬೇಕಂತ. ಆದರೆ ನಾನಿಲ್ಲಿ 4ಕ್ಕೆ ಆ ಕೋಟನ್ನು ಹಾಕಿಲ್ಲ. ಹಾಕಿದ್ರೂ ಏನೂ ವ್ಯತ್ಯಾಸ ಆಗೋದಿಲ್ಲ. ನೋಡಿ ಈಗಲೂ ಬರೀ 4 ತೋರಿಸುತ್ತೆ. ಆದರೆ ಈ 4 ಅನ್ನೋದು ಸಂಖ್ಯೆ ಆಗಿರೋದ್ರಿಂದ ನಿಮಗೆ ಈ ಕೋಟ್ ಏನಿದೆ ಇದನ್ನು ಹಾಕಲೇಬೇಕು ಅಂತ ಇಲ್ಲ. ಹಾಕಿದ್ರೂ ತೊಂದರೆ ಇಲ್ಲ. ಇದನ್ನೇ ನೀವು 4.5 ಆಗುತ್ತೆ. ಈಗ ಉದಾಹರಣೆಗೆ 4+5 ಮಾಡೋಣ.
ಇಲ್ಲಿ 9 ಬಂತು. ಇದು PHPಯ ವಿಶೇಷ. HTMLನಲ್ಲಿ ನೀವು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. HTMLನಲ್ಲಿ 4+5 ಕೊಟ್ಟರೆ ಅದು ಅಲ್ಲಿ 4+5 ಅಂತಲೇ ತೋರಿಸುತ್ತೆ. ಓಕೆ, ಪ್ಲಸ್ ಸ್ಪೇಸ್ ಬೇಕು ಅಂತ ಇಲ್ಲ, ಸ್ಪೇಸ್ ಕೊಡೋದು ಒಳ್ಳೆಯದು. ಹೀಗೆ ಅದನ್ನೇ ನೀವು ಇಂಟುಗೆ ನಾವು ಈ ಸ್ಟಾರ್ ಹಾಕ್ತೀವಿ. ನಾಲ್ಕು ಇಂಟು 5 20. ಇಂಟು ಬದಲಾಗಿ ಸ್ಲ್ಯಾಶ್ ಹಾಕಿದರೆ ಅಂದರೆ ಡಿವೈಡ್. ಪ್ರತಿ ಸಲನೂ ನಾನು ಸೇವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. 0.8 ಅಂದರೆ 5 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 5 ಅಂತ. 40 ಡಿವೈಡೆಡ್ ಬೈ 5 ಅಂತ ಬಂದಾಗ 8 ಬಂತು. ಅಂದರೆ 8 5 40. ಈ ರೀತಿ ನೀವು ಗಣಿತದ ಲೆಕ್ಕಾಚಾರವನ್ನು PHPಯಲ್ಲಿ ಸುಲಭವಾಗಿ ಮಾಡ್ಬೋದು. ಅದೇ ರೀತಿ ಮೈನಸ್ ಕೂಡ ಮಾಡ್ಬೋದು. 40 - 5 35. ಈಗ PHP ಡಿಸೈನರ್ 8 ಬಳಸೋದರ ಉಪಯೋಗ, ನಾನು ಒಂದು ಬ್ರಾಕೆಟ್ ಹಾಕಿದರೆ ಅದು ಎರಡನ್ನೂ ತಗೊಳುತ್ತೆ. ಯಾಕಂದರೆ PHPಯಲ್ಲಿ ಅದು ಬೇಕೇ ಬೇಕಾಗುತ್ತೆ. ಆಮೇಲೆ ನೀವು ಇಲ್ಲಿ ಇದು ರೆಡ್ ಲೈನ್ ಆಗೋದನ್ನು ಕೂಡ ಗಮನಿಸ್ಬೋದು. ಅಂದರೆ ಏನಾದರೂ ತಪ್ಪಾಗಿದ್ದರೆ ಅದು ತೋರಿಸುತ್ತೆ ತಪ್ಪಾಗಿದೆ ಈ ಲೈನ್ ಅಂತ. ಇದು PHP ಡಿಸೈನರ್ 8ಅಲ್ಲಿ ಲಭ್ಯ ಇದೆ. ಈ ಕೊಟೇಶನ್ ಬ್ರಾಕೆಟ್ ಒಳಗಡೆ ನಾನು 40 - 5 ಹಾಕಿದ್ದೇನೆ. ಈಗ 35 ತೋರಿಸ್ತಾ ಇದೆ. ಆಮೇಲೆ ಇಂಟು 2. ಓಕೆ, ನಾವಿಲ್ಲಿ ಲೆಕ್ಕ ಮಾಡಿದ್ರೆ 40 - 5 ಅಂದರೆ 35 ಇಂಟು 2 ಅಂದರೆ 35 ಇಂಟು 2 70 ಬರಬೇಕು. ನಿಮಗೆ ಇಲ್ಲಿ 70 ಸರಿಯಾಗಿ ಬಂತು. ಅದೇ ರೀತಿ ಇದಕ್ಕೂ ಒಂದು ಬ್ರಾಕೆಟ್ ಹಾಕಿ ಇಂಟು 2 ಅಂದರೆ 40 - 5 35. ಇದು 2 ಇಂಟು 2 4. 35 ಇದರಿಂದ ಬರುವಂಥ ಉತ್ತರ 35, ಇದರಿಂದ ಬರುವಂಥ ಉತ್ತರ 4. ಇಲ್ಲಿ ಮಧ್ಯದಲ್ಲಿ ಇಂಟು ಇರೋದ್ರಿಂದ 35 ಇಂಟು 4 ಎಷ್ಟಾಗುತ್ತೆ? ಬಹುಶಃ 140 ಆಗಬೇಕು. ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಬ್ರಾಕೆಟ್ ಒಳಗಡೆಯಿಂದ ಎರಡಕ್ಕೂ ಈ ಬ್ರಾಕೆಟ್ ಹಾಕೋ ಉದ್ದೇಶ ಇದಿಷ್ಟರಿಂದ ಮಧ್ಯದಲ್ಲಿ ಏನು ಹಾಕಿದ್ದೀವೋ ಅದನ್ನು ಮಾಡುವಂಥ. ಅದನ್ನೇ ಪ್ಲಸ್ ಹಾಕಿದರೆ 35 4 39 ಬರಬೇಕಾಗತ್ತೆ. ಈ ರೀತಿ ನೀವು ಎಷ್ಟು ಬ್ರಾಕೆಟ್ಗಳನ್ನಾದರೂ ಹಾಕಿ ಮಾಡ್ಬೋದು. 5 + 2 + 15. ಅಂದ್ರೇನು, PHP ಯಾವ ರೀತಿ ಲೆಕ್ಕ ಮಾಡುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಬ್ರಾಕೆಟ್ ಒಳಗಡೆ ಇರುವಂಥದ್ದನ್ನು ನಾವು ಇಲ್ಲೇನು ಮಾಡಿದ್ದೀವೋ ಅದನ್ನು ಒಂದು ಮೊತ್ತ ತಗೊಳ್ಳುತ್ತೆ. ಆನಂತರ ನೆಕ್ಸ್ಟ್ ಬ್ರಾಕೆಟ್ ಒಳಗಡೆ ಇರುವಂಥ ಇಲ್ಲಿ ನಾವೇನು ಕೊಟ್ಟಿದ್ದೇವೆ 2 ಇಂಟು 2 ಅಂದರೆ 4, ಅದನ್ನು ಒಂದು ಮೊತ್ತ ತಗೊಳ್ಳುತ್ತೆ. ಅದೇ ರೀತಿ ಈ ಬ್ರಾಕೆಟ್ ಒಳಗಡೆ ಕೊಟ್ಟಿರುವಂಥ 5 + 2 + 15 ಅಂದರೆ 19, ಈ ಮೊತ್ತವನ್ನು ತಗೊಂಡು
ಈ ಮೊತ್ತದಿಂದ ಇದನ್ನು ನಾವು ಇಲ್ಲಿ ಕೊಟ್ಟಿರುವಂಥ ಸಿಂಬಲ್ ಪ್ರಕಾರ ಲೆಕ್ಕ ಮಾಡುತ್ತೆ. ಆನಂತರ ಇವೆರಡನ್ನು ಇದರೆರಡರಿಂದ ಬಂದಂಥ ಮೊತ್ತಕ್ಕೆ ಇಲ್ಲಿ ಕೊಟ್ಟಿರುವಂಥ ಸಿಂಬಲ್ ಪ್ರಕಾರ ಮಾಡುತ್ತೆ. 17 ಉಳಿಯಿತು. ನೀವು ಯಾವುದೇ ರೀತಿ ಲೆಕ್ಕ ಮಾಡಿದರೂ ಆ ಉತ್ತರ ಬರುತ್ತೆ. ಇದು PHPಯ ಒಂದು ವಿಶೇಷ. ನಾವು ಅಂಕೆಗಳಿಗೆ ಕೊಟೇಶನ್ ಹಾಕಿಲ್ಲ, ಆದರೆ ಅಕ್ಷರಗಳು ಬಂದಾಗ ಕೊಟೇಶನ್ ಹಾಕಲೇಬೇಕು. ಈಗಾಗಲೇ ತಿಳ್ಕೊಂಡಿದ್ದೀವಿ. ಇದು ಈ ಪಾಠದ ಒಂದು ಭಾಗ ಆಯಿತು. ಮುಂದಿನ ಸಲ ವೇರಿಯಬಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದು ಬಹುಮುಖ್ಯವಾದ ಪಾಠ ಆಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ PHP ಕಲಿಯುವಂಥವರು ಆಸಕ್ತಿ ಇರುವವರು ಯಾರಾದರೂ ನಿಮ್ಮ ಪರಿಚಯದಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿದ್ದರೆ ನಮ್ಮ ಚಾನಲ್ನ ಲಿಂಕ್ ಕೊಟ್ಟು ನೋಡಲು ಹೇಳಿ. ನಿಮ್ಮಲ್ಲಿ ಏನಾದರೂ ಗೊಂದಲ ಪ್ರಶ್ನೆಗಳಿದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.